ಸೊ ನಾನು ರೀಸೆಂಟ್ ಆಗಿ ಈ ಏರಿಯಾಸ್ ಹೋಗಿದ್ದೆ, ಏನೋ ಲೇಡೀಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ನಾನು ಇಲ್ಲಿ ಸೇರಿದೆ. ಸೊ ಹೆಣ್ಣು ಹುಡುಗರ ಕಣ್ಣು ಹಾಗೆ ಕೂಡ ಹೆಣ್ಣು ಸಮಾಜಕ್ಕೂ ಕಣ್ಣು ಕೂಡ. ಸೊ ಮನೆಯಲ್ಲಿ ನಾವು ನೋಡ್ಬಿಟ್ಟಿದ್ದೇವೆ, ಹಾಗೆ ನಾವು ಸುತ್ತಮುತ್ತ ಸಮಾಜದಲ್ಲಿ ಬಿಟ್ಟರೆ ನಾವು ಸಂಸಾರ ಮನೆಯಲ್ಲೂ ಮತ್ತೆ ಮನೆಯೊಳಗೂ ಜಯ ಅಂತೀವಿ ನಾವು, ಮತ್ತೆ ಸಮಾಜದಲ್ಲೂ ನಾವು ಜಯ ಅನಿಸ್ಕೊಳ್ತೀವಿ ಅಂತ. ಮಹಿಳೆಯರು ಮನೆಯೊಳಗೂ ಜಯ, ಮತ್ತೆ ಮನೆಯೊಳಗೂ ಜಯ, ಮನೆಯೊಳಗೆ ನಾವು ಸೇರಿಸ್ಕೊಂಡು ಅನಿಸ್ಕೊಳ್ತೀವಿ. ಮನೆ ಹೊರಗೆ ಮಾಡ್ಕೊಳ್ಳೋಕೆ ನಮ್ಗೆ ಇಂಥ ಒಂದು ಗ್ರೂಪ್ ಇರಬೇಕು. ಇದ್ರೆ ನಮ್ಮದು ಎಲ್ಲದೊಂದು ಟ್ಯಾಲೆಂಟ್ ಇರುತ್ತೆ. ಎಲ್ಲ ಮಹಿಳೆಯರು ಗ್ರೂಪಲ್ಲಿ ಬರ್ತಾ ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಕ್ರೀಡೆಗಳಿದ್ದಾರೆ, ಸಂಗೀತ, ನೃತ್ಯ, ಹಾಡು, ಸೊ ಎಲ್ಲದರಲ್ಲೂ ಇದೆ. ಹಾಗೆ ನಮ್ಮ ಬಡಾವಣೆಯಲ್ಲಿ ನಮ್ಮ ಲೇಔಟ್ ಗ್ರೂಪಲ್ಲಿ ಎಲ್ಲ ಥರದ ಆಕ್ಟಿವಿಟಿ ಎಲ್ಲ ಆಯೋಜನೆ ಮಾಡಲಾಗಿದೆ. ಸೊ ನಾವೆಲ್ಲ ಲೇಡೀಸು ಎಲ್ಲ ಕಾರ್ಯಕ್ರಮವನ್ನು ಅನುಷ್ಠಾನ ನಿಭಾಯಿಸ್ಕೊಂಡ್ಬಿಡ್ತೀವಿ. ರಂಗೋಲಿ ಸ್ಪರ್ಧೆ, ಸ್ಪೋರ್ಟ್ಸ್ ಆಕ್ಟಿವಿಟಿ, ಅದೇ ಥರ ಅಡುಗೆ ಕೂಡ ನಾವು ನಮ್ಮಲ್ಲಿ ಆಯೋಜನೆ ಮಾಡಿದ್ದಾರೆ. ಸುಮಾರು ಎಲ್ಲ ಲೇಡೀಸು ಆ ಅಡುಗೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ತುಂಬ ಬಗೆ ಬಗೆಯ ರುಚಿಯಾದ ಕಾರ್ಯಕ್ರಮದಲ್ಲಿ ತುಂಬ ವೆರೈಟಿ ಆಹಾರ ತಿನಿಸುಗಳನ್ನು ಮಾಡಿದ್ದಾರೆ. ಸೊ ನಮ್ಗೆ ಅವತ್ತು ನೋಡೋದೇ ಗೊತ್ತಾಗೋದು, ನಾವು ಇಷ್ಟೊಂದಿದೆಯಾ, ನಮ್ಗೆ ಗೊತ್ತಿಲ್ಲ, ಇದನ್ನ ಮಾಡ್ಬೋದಾ, ಅಂದ್ರೆ ನಾವು ಇದನ್ನು ಕೂಡ ನಾವು ಮಾಡ್ಕೋಬೋದಾ, ಇದರಿಂದ ಯೂಸ್ ಇದೆಯಾ, ಹಾಗೆ ಎಷ್ಟೊಂದು ಲೇಡೀಸ್ ನಮ್ಗೆ ಗೊತ್ತಿಲ್ಲ ಅದನ್ನ ಬೆನಿಫಿಟ್ಸು. ಸೊ ಹೇಗೆ ನಾವು ಮಾಡ್ಕೋಬೋದು, ನಮಗೆ ಮನೇಲಿ ಸಿಗೋದು ಇಂಗ್ರೀಡಿಯೆಂಟ್ಸ್ ಮತ್ತು ಇವೆಲ್ಲ ತುಂಬ ಹೆಲ್ತ್ ಕಾನ್ಶಿಯಸ್ಸು. ಸೊ ಹೈಜೀನ್ ಆಗಿರೋದು ಹೇಗೆ ಮಾಡಬೇಕು ಅಂತ ನಾವು ಸುಮಾರು ಎಲ್ಲ ತಿಳ್ಕೊಂಡಿದ್ದೀವಿ. ಹಾಗೆ ಈ ತಿಂಗಳ ನಂತಿ ಇವೆಂಟ್ ಇರುತ್ತೆ, ಈ ಸ್ಪೆಷಲೈಸ್ ಕಾಮಂಟಲ್ಲಿ ಇರುತ್ತೆ, ನಾವೆಲ್ಲ ನೋಡ್ಕೊಂಡು ಎಲ್ಲರೂ ಅದನ್ನು ಮಾಡಲಿಕ್ಕೆ ಇವೆಂಟ್ ಮಾಡಲಿಕ್ಕೆ ಎಲ್ಲರೂ ಪಾಲ್ಗೊಂಡು ಅದನ್ನು ಹಂಚ್ಕೊಂಡು ನಾವು ಇವೆಂಟ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀವಿ. ನಾವು ಗಣೇಶ ಮಹೋತ್ಸವದಲ್ಲಿ ಬಿಟ್ಟು ಶಿವರಾತ್ರಿವರೆಗೂ ನಾವು ಪ್ರತಿಯೊಂದು ಹಬ್ಬಗಳನ್ನು ಡೇ ವೆನ್ಸ್ಡೇ ರಾಷ್ಟ್ರೀಯ ಹಬ್ಬಗಳನ್ನು ನಾವೆಲ್ಲ ಲೇಡೀಸ್ ಪಾಲ್ಗೊಂಡು ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಈಗ ನಮಗೆ ಯಾವ ಅಷ್ಟೇ ಸೀಮಿತ ಇಲ್ಲ, ನಾವು ಬಡಾವಣೆಯಲ್ಲಿ ಕೂಡ ನಾವು ಸಿಂಡಿಕೇಟ್ ಕಮಿಟಿ ಎಲ್ಲ ಸೇರಿ ಪಾಲ್ಗೊಂಡು ಬಡಾವಣೆಯ ನಿವಾಸಗಳಲ್ಲಿ ಸೇರಿಕೊಂಡು ನಮ್ಮ ಸಹಕಾರದ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ನಮಗೆ ಏನಿದೆ ಅಂದರೆ ಶಾಲೆ ಮತ್ತು ಕಾಲೇಜಲ್ಲಿ ಅಷ್ಟೇ ನಮ್ಮ ಮೈಂಡಲ್ಲಿ ಸೆಟ್ ಆಗಿತ್ತು. ಆಫ್ ನಾಲೆಜ್ ಸರಿ ನನಗೀಗ ಏನು ಕೆಲಸಗಲ್ಲ ಅನ್ಕೊಂಡಿದ್ವಿ. ಬಟ್ ನಾನು ಯಾವಾಗ ಈ ಲೇಔಟ್ ಈ ಗುಂಪಿಗೆ ಸೇರ್ಕೊಂಡಿದ್ದ, ಸೊ ನಮ್ಗೆ ಅನಿಸ್ತಿದೆ ನಮ್ಮ ಆಸೆಗಳು ನಮ್ಮ ಸ್ಟೇಜ್ ಇದೆ ಅಂತ ಈ ಲೇಔಟ್ ಗ್ರೂಪಿಗೆ ಬರ ಅಂತ ಅನಿಸ್ತು. ಸೊ ಈ ವೇದಿಕೆಯಲ್ಲಿದ್ದಂಥ ನಮ್ಮದು ಸಿಂಡಿಕೇಟ್ ಮತ್ತೆ ತುಂಬ ಅಭಿನಂದನೆಗಳು. ಹಾಗೆ ಎಲ್ಲ ಮಹಿಳೆಯರು ನಮ್ಮ ಬಡಾವಣೆ ಈ ಥರ ಗ್ರೂಪ್ಗಳನ್ನು ಮಾಡಿಕೊಂಡು ಮನೆಯಲ್ಲಿ ನಾವು ಓಡಿದ ಚೌಕಟ್ಟೆ ಸೀಮಿತರಾಗದೆ ಈ ಥರ ಬಂದು ನಮ್ಮ ನಾಲೆಜ್ ಶೇರ್ ಮಾಡಿಕೊಂಡು ಮಂದಿನಾದರೂ ಇವೆಂಟ್ ಇಟ್ಕೊಂಡು ಏನಾದರೂ ಭಜನೆ ಪಾರಾಯಣ ಮಾಡಿಕೊಂಡು ಆಕ್ಟಿವಿಟಿ ಮಾಡಿಕೊಂಡು ಕ್ರಿಯಾಶೀಲರಾಗಿದ್ದು ಇದ್ರೆ ಸ್ವಲ್ಪ ಆ ಬಡಾವಣೆ ಇಂಪ್ರೂವ್ ಆಗುತ್ತೆ. ಹಾಗೆ ದೇಶದ ಪ್ರಗತಿಯ ಒಂದು ಯೂನಿಟಿ ಇರುತ್ತೆ. ಸೊ ಇಷ್ಟು ಹೇಳಿ ನಾವು ಇಲ್ಲಿ ಸೂಪರ್ ಬ್ಯೂಟಿಫುಲ್ ಲೇಡೀಸ್ ಅಂತ ಮಾಡ್ಕೊಂಡಿದ್ದೀವಿ. ಮನೆ ಮಾಡೋದು ಸೂಪರ್ ಅಲ್ಲ, ನಮ್ಮ ಲೇಔಟಲ್ಲೇ ನಾವು ಸೂಪರ್. ಹಾಗಾಗಿ ನಾವು ಮನೆ ಊಟ ಶುರು ಮಾಡಿದ್ವಿ ನಮ್ಮ ಬಿಸ್ನೆಸ್ಸು. ಅದರಲ್ಲೇ ಎಲ್ಲರೂ ಎಂಟ್ರೀಸ್ ಕೊಡ್ತಾರೆ ತುಂಬ ಚೆನ್ನಾಗಿ. ನಾವು ಬರೀ ಇಲ್ಲಿ ಲೇಡೀಸ್ ಗ್ರೂಪ್ ಅಂತಂದರೆ ಇಲ್ಲಿ ನಮ್ಮ ಅಕ್ಕದಲ್ಲಿ ಈ ಥರ ಇರ್ತೀವಿ. ಏನಾದ್ರು ಕಷ್ಟ ಸುಖ ಅಂದರೆ ಈ ಥರ ಸಹ ಗೈಡೆನ್ಸ್ ಕೊಡ್ತಾರೆ ನಮಗೆ. ಹಾಗಾಗಿ ನಮಗೆ ಬಂದ ಒಂಥರ ತುಂಬ ಖುಷಿ ಆಗುತ್ತೆ. ವುಮೆನ್ಸ್ ಡೇ ದಿನ ನಮಗೆ ಒಂದು ಸ್ಪೀಕ್ ಮಾಡೋದಕ್ಕೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅವಾಗ ನಮ್ಮಲ್ಲಿರೋ ಒಂದು ಏನಾದ್ರು ಸಣ್ಣ ಹುಡುಗರು ಹೇಳೋದಕ್ಕೆ ಒಂದು ಅವಕಾಶ ಚಾನ್ಸುತ್ತೆ. ಇದು ನಾವಿನ್ನೂ ನಮ್ಮ ಚಿಕ್ಕ ವಯಸ್ಸಿಂದ ನಾವು ಮಾಡಿದ್ದಿಲ್ಲ. ಇದಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. At this time, and this was very excellent group, and they were so many activities like interaction with different kinds of mind games, and we'll be having some singing competitions and everything. And this group is very good for me. After I was just and this was like very good. ನಮಸ್ಕಾರ, ನನ್ನ ಹೆಸರು ಸುಧಾರಮ್ಮ ಅಂತ. ಈಗ ನಮ್ಮ ಲೇಔಟಲ್ಲಿ ಇಷ್ಟು ಜನ ಲೇಡೀಸ್ ಒಬ್ಬರಿಗೆ ಒಂದು ಕಲೆ ಇದೆ, ಅದೆಲ್ಲ ಬರೋದೆ ಯಾವ ರೀತಿ ಇರುತ್ತೆ ಅಂತ ಮೋಸ್ಟ್ಲಿ ಮ್ಯಾನೇಜ್ ಮಾಡ್ಕೊಂಡು ಅನಿಸುತ್ತೆ. ಯಾಕೆಂದರೆ ಒಬ್ಬೊಂದು ಕಲೆ ಇದೆ. ನನಗೆ ಹೇಳಬೇಕಂದ್ರೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಹಾಡೋದು ತುಂಬ ನನಗೆ ಇಂಟ್ರೆಸ್ಟು. ಅದು ಚಿಕ್ಕ ವಯಸ್ಸಿಗೆ ಎಲ್ಲ ಪ್ರಶ್ನಲ್ಲಿ ಕೂಡ ಇದೆ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇಷ್ಟೇ ಆಗಲಿಲ್ಲ ಅನ್ನೋ ಥರ ಆಗಿತ್ತು ನನ್ನ ಜೀವನ. ಸೊ ಈ ಥರ ಲೇಔಟಲ್ಲಿ ನನಗೆ ಒಂದು ವರ್ಷದಿಂದ ಮಾಡಿದ್ದು ಅಷ್ಟೇ. ಅಲ್ಲಿಂದ ನನ್ನ ಇದೇ ಸ್ಟಾರ್ಟ್. ಒಂದು ಈ ಲೇಔಟಲ್ಲಿ ಚಿಕ್ಕ ಮಕ್ಕಳಲ್ಲಿ ಮಾಡಿದ್ದಲ್ಲ ಅಂತ ರಿಯಲೈಸ್ ಮಾಡ್ತಾರೆ. ಹಾಗೆ ಇನ್ನು ಯಾವ ಪ್ರೋಗ್ರಾಮ್ಸ್ ಮಾಡಿಕೂಡ ಫಸ್ಟ್ ಒಂದು ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಮಾಡಿ ಇದು ಮಾಡಿ ಯಾವ ಥರ ಇರಬೇಕು ಅಂತ ಪ್ರತಿಯೊಬ್ಬರು ರಿಯಲೈಸ್ ಮಾಡ್ತಾರೆ. ನಮಗೆ ಅದು ಆಡುತ್ತೆ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ನನಗೆ ಒಂಥರ ಒಂದು ಬಲ ಶಕ್ತಿ ಇರಲ್ಲ ಹೆಣ್ಮಕ್ಳು ಸೇರಿದಾಗ. ಸೊ ಹಾಗಾಗಿ ಈ ಲೇಔಟ್ ಸೇರ್ಕೊಂಡಾಗ ನಾನು ತುಂಬ ಸಂತೋಷವಾಗಿ ಮನೆ ಬಾರಿಗೆಲ್ಲ ಖುಷಿಯಾಗಿದ್ದೇನೆ. ಯಾಕಂದರೆ ಅದೇ ಇಂದಲೇ ಇತ್ತು. ಸೊ ಮನೆಗೆ ಹೆಚ್ಚಿಗೆ ಫ್ರೀ ಆಗುತ್ತೆ. ಇಷ್ಟೇ ಹೇಳಕ್ಕೆ Namaste. ನನ್ನ ಹೆಸರು ಮಮತಾ. In my days, we conduct dance programs during festivals and special days like Mother's Day, Women's Day, on Valentine's Day and so on. Dance is my passion. I used to take part in many dance programs in my school and college days. My urge and desire to dance is getting fulfilled now in this group, in my ladies group.
My ladies group gives more opportunities for ladies to showcase their talent. Apart from dance, I'm from Chennai and I'm not good in Kannada. So after joining this group, I've learned to speak Kannada and I'm happy for my friends who encourage me to learn Kannada and they work with me. Thank you. ಈಗ ಕನ್ನಡ ಚೆನ್ನಾಗಿ ಮಾತಾಡಿದ್ದೀನಿ. I'm happy that I learned Kannada. ನನಗೆ ಖುಷಿಯಾಗಿದೆ ಈ ಗ್ರೂಪ್ ನನ್ನ ಸೇರಿದರೆ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂತ ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು. ಈಗ ನಮ್ಮ ಲೇಔಟ್ಗಳಲ್ಲಿ ಯಾವ್ಯಾವ ರೀತಿ ತಮ್ಮ ಪ್ರತಿಭೆಯನ್ನು ಇಲ್ಲಿ ಹೊರತರಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತ. ಇಷ್ಟೇ ಅಲ್ಲ, ನಾವು ಬೇರೆ ಕೆಲವು ಗ್ರೂಪ್ಗಳನ್ನ ನಾವು ನೋಡ್ತಿರ್ತೀವಿ, ಬರೀ ಪಾರ್ಟಿ ಮಾಡ್ಕೊಳ್ಳೋಕ್ಕೆ, ಹೊರಗಡೆ ಓಡಾಡೋಕ್ಕೆ ಇದಕ್ಕೆ ಮಾತ್ರ ಸೀಮಿತ ಆಗಿದೆ. ಆದರೆ ಇಲ್ಲಿ ಆಗಲ್ಲ. ನಮ್ಮ ಗ್ರೂಪಲ್ಲಿ ಯಾರಾದರೂ ಹುಷಾರಿದ್ದಾಗ ಅವ್ರು ಮೆಸೇಜ್ ಹಾಕ್ತಾರೆ, ವಿ ಆರ್ ನಾಟ್ ವೆಲ್ ಅಂತ. ಆಗ ನಾವು ಅವ್ರಿಗೆ ಪರ್ಸನಲಾಗಿ ಫೋನ್ ಮಾಡ್ತೀವಿ, ಏನಾದರೂ ನಿಮ್ಮ ಮನೆಗೆ ಊಟ ಕಳಿಸ್ಕೊಡೋದಾ, ತಿಂಡಿ ಕಳಿಸ್ಕೊಡೋದಾ ಅಂತ. ಆಗ ನಾವು ಒಂದು 4-5 ಜನ ಕಾಲ್ ಮಾಡ್ತೀವಿ. ಯಾರಾಗದೆ ಅವರು ಮೆಸೇಜ್ ಹಾಕಿ ಅಂತ ನಾವು ಒಂದು ವಾಯ್ಸ್ ಮೆಸೇಜ್ ಹಾಕ್ತೀವಿ. ಆಗ ಸಡನ್ನಾಗಿ ಒಂದು 4-5 ಜನ ಯಾರೋ ಒಂದು ಕನ್ಸರ್ನ್ ಆಗ್ತಾರೆ, ಅವ್ರಿಗೆ ನಾವು ಅಲಾಟ್ ಮಾಡ್ತೀವಿ. ಬೆಳಗ್ಗೆ ತಿಂಡಿ ಕಳಿಸ್ಕೊಡಿ, ಮಧ್ಯಾಹ್ನ ಒಂದು ಸಾಕು ಕಳಿಸಿ, ಸಾಯಂಕಾಲ ಒಂದು ಚಪಾತಿ ಪಲ್ಯ ಕಳಿಸಿ ಅಂತ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಒಂದು ಬಾಂಡಿಂಗ್ ಬರುತ್ತೆ. ಬಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಸಮಾಜದಲ್ಲಿ ಆ ಆತ್ಮೀಯತೆ ತುಂಬ ಮುಖ್ಯ ಆಗುತ್ತೆ. ಬರೀ ತಿನ್ನಕ್ಕೆ ತಿರುಗಕ್ಕೆ ಮಾತ್ರ ಇರಬಾರ್ದು ಅನ್ನೋದು ನಮ್ಮ ಈ ಮಹಿಳೆಯರ ಗ್ರೂಪಿನ ಒಂದು ಉದ್ದೇಶ ಆಗಿದೆ. ಇಷ್ಟೇ ಅಲ್ಲ, ನಮ್ಮಲ್ಲಿ ನಾವು ಗೆಸ್ಟ್ಗಳನ್ನ ಕರೆದು ಸ್ಪೋರ್ಟ್ಸ್ಗಳನ್ನು ಮಾಡ್ತೀವಿ. ಯಾಕೆಂದರೆ ಅವರೇ ಇದಕ್ಕೆ ಜಡ್ಜಸ್ ಆಗಿರುತ್ತೆ. ಕಾಂಪಿಟೇಷನ್ಗಳು, ಸಾರಿ ಸ್ಪೋರ್ಟ್ಸ್ ಅಲ್ಲ, ಕಾಂಪಿಟೇಷನ್ಗಳು. ಆ ಕಾಂಪಿಟೇಷನ್ಗೆ ನಾವು ಬೇರೆ ಯಾವತ್ತಿನ ಮಹಿಳೆಯರನ್ನ ಕರೆದು ಇಲ್ಲಿ ನಾವು ಜಡ್ಜ್ ಮಾಡ್ತೀವಿ. ಆಗ ಏನಾಗುತ್ತೆ, ನಾವು ಎಷ್ಟೇ ಅಡುಗೆ ಮಾಡಿ ಮನೆಯಲ್ಲಿ ಕೆಲವು ಸಲ ಏನಾಗುತ್ತೆ, ಯಾರೇನು ಹೇಳೋದೇ ಇಲ್ಲ, ನಾವು ಶಾಸ್ತ್ರೀಯ ಮಾಡ್ತಿರ್ತೀವಿ. ಅದು ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂದರೆ ಅದು ಚೆನ್ನಾಗಿದೆ ಅಂತಲೇ ಅಲ್ಲ. ಆಗ ಒಬ್ಬ ಖುಷಿ ಮಾಡೋಣ, ಮನೆಯಲ್ಲಿ ದಿನ ಮಾಡ್ಕೊಳ್ಳಲ್ಲ ಅದು ಅನ್ನೋದಿರುತ್ತೆ. ಕೆಲವು ಮಾಡೋದು ಮಾಡ್ತಾರೆ. ಆದರೆ ಯಾರೋ ಒಬ್ಬರು ಜಡ್ಜ್ ಬಂದು ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಗೆ ಫಸ್ಟ್ ಪ್ರೈಸ್ ಬಂದಿದೆ, ನಿಮ್ಗೆ ಸೆಕೆಂಡ್ ಪ್ರೈಸ್ ಬಂದಿದೆ ಅಂದರೆ ಅದು ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ಅವ್ರಿಗೆ ತಗೊಂಡಾಗ ತುಂಬ ಖುಷಿ ಆಗ್ತಾ ಇರುತ್ತೆ. ಇಷ್ಟೇ ಅಲ್ಲ, ಜೊತೆಗೆ ನಾವು ಒಂದು ಈವೆಂಟ್ಸ್ನ ಯಾವ್ಯಾವ ಥರ ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಈವೆಂಟ್ಸನ್ನು ನಾವು ಮುಂದೆ ನಿಮಗೆ ಹೇಳ್ತಾ ಬರ್ತೀವಿ. ಒಂದು ಈವೆಂಟ್ಗೆ ಒಂದು ನಾವೊಂದು ವಿ ಹ್ಯಾವ್ ಟ್ಯಾಗ್ ಲೈನ್ ಥರ ಕಲರ್ಸ್ ಡೇ ಇರ್ಬೋದು, ರೆಡ್ಡೋ ಇರ್ಬೋದು, ಅಥವಾ ನಾವೆಲ್ಲ ಸೇರ್ಕೊಂಡು ಒಂದು ಉಪ್ಪಿಗಾರ ಥರ ಡ್ರೆಸ್ ಮಾಡ್ಕೊಂಡಿರ್ಬೋದು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಇವಾಗ ಮುಂದಿನ ತಿಂಗಳು ನಾವು ಈ ಆ್ಯಕ್ಟಿವಿಟಿ ಅಂತ ಹೇಳಿದಾಗ 2 ವಾರ, 1 ತಿಂಗಳಲ್ಲಿ 2-3 ಸರಿ ನಾವು ಸೇರ್ತೀವಿ. ಆಗ ಏನಾಗುತ್ತೆ, ಈಗ ಒಂದು ಡೇಟ್ ಕೊಡ್ತೀವಿ, ಇಂಥ ದಿನ ಈವೆಂಟ್ ಇರುತ್ತೆ. ಆವತ್ತಿನ ದಿನ ನಾವು ಎಲ್ಲರೂ ಇದೇ ಥರ ಡ್ರೆಸ್ ಮಾಡ್ಕೊಂಡು ಬಂದಾಗ ಮನೆಯಲ್ಲಿ ನಮಗೇನಾಗುತ್ತೆ, ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ. ಮನೆ ಅಂದಮೇಲೆ ಎಲ್ಲರ ಮನೆಯಲ್ಲೂ ಒಂದು ಕಷ್ಟ, ಸುಖ, ನೋವು, ನಲಿವಿದ್ದೇ ಇರುತ್ತೆ, ಮತ್ತು ಮಾತುಗಳು ಬರ್ತಿರುತ್ತೆ. ಆಗ ಏನಾಗುತ್ತೆ, ಈ ನಮ್ಮ ಹೊಸ ಕಾರ್ಯಕ್ರಮದಿಂದ ಆ ಮಾತುಗಳೆಲ್ಲ ಮರೆತೋಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ನಮಗೆ ಆಸಕ್ತಿ ಬರುತ್ತೆ. ಸೀರೆ ತೆಗೆದಿಟ್ಕೊಳ್ಳೋದು, ಅದಕ್ಕೆ ಬೇಕಾಗಿರೋದು ಆಕ್ಸೆಸರೀಸ್ ತೆಗೆದಿಟ್ಕೊಳ್ಳೋದು, ಯಾವ ಹಾಡಿ ಈ ಡ್ಯಾನ್ಸ್ ಬರ್ತಾ ನನಗೆ. ಆವಾಗ ಏನಾಗುತ್ತೆ, ನಮ್ಮ ಮನಸ್ಸು ಬೇರೆ ಕಡೆ ಡೈವರ್ಟ್ ಆದಾಗ ಮನೆಯಲ್ಲೂ ಕೂಡ ಶಾಂತಿ ನೆಲೆಸುತ್ತೆ. ಜೊತೆಗೆ ನಾವು ಖುಷಿಯಾಗಿರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆರೋಗ್ಯ ಹೆಚ್ಚುತ್ತೆ, ಸಂತೋಷ ಹೆಚ್ಚುತ್ತಾ ಇದೆ, ಮನೆಯಲ್ಲೂ ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಬರೀ ನಾವು ಮಾತ್ರ ಮಾಡ್ಕೊಳ್ಳೋಲ್ಲ, ನಮ್ಮ ಮಕ್ಕಳಲ್ಲೂ ಕೂಡ ನಾವು ಇದನ್ನು ಇಂಟರ್ಗ್ರೇಟ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಏನು ಕಲ್ತ್ಕೊಂಡು ಹೋಗ್ತೀವಿ, ಯಾವುದೋ ಒಂದು ರಾಮಾಯಣದ ಪಾತ್ರಗಳ ಬಗ್ಗೆ ಇರ್ಬೋದು, ಇಲ್ಲ ಮಹಾಭಾರತದ ಪಾತ್ರಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದನ್ನ ಏನು ಮಾಡ್ತೀವಿ, ಮಕ್ಕಳ ಅಥವಾ ಮನೆಯವರೆಗೂ ಕೂತ್ಕೊಂಡಾಗ ಅವ್ರನ್ನ ಹೇಳ್ತೀವಿ ನಾವು, ಇವತ್ತು ಯಾವಾಗಲೇ ಆಯಿತು, ಈಗ ಭೀಷ್ಮ ಇದ್ದಂತೆ, ಅಮೃತ ಮಾಡದಂತೆ, ಮಹಾಭಾರತದಿಂದ ಇರುವಾಗ ಆ ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಾಗ್ತಿದೆ. ಇವತ್ತಿನ ದಿನ ಇದ್ರ ಬಗ್ಗೆ ಎಲ್ಲ ನಾವು ಹೇಳೋಕ್ಕೆ ಟೈಮೂ ಇಲ್ಲ, ಮಕ್ಕಳು ಕೇಳ್ತಾನೂ ಇಲ್ಲ. ಈ ರೀತಿ ನಾವು ನಮ್ಮ ಅನಿಸಿಕೆ ನಾವು ಅರ್ಥ ಹೇಳ್ಕೊಂಡ್ರೆ ಈ ಥರ ಒಳ್ಳೊಳ್ಳೆ ಪಾತ್ರಗಳ ಬಗ್ಗೆ ಅದರ ನೆಗೆಟಿವ್ ಪಾಸಿಟಿವ್ ಇದ್ದಾಗ ಅದು ಅವ್ರ ಜೀವನದಲ್ಲಿ ಒಳ್ಳೆ ನಿರ್ಧಾರಗಳು ಕೂಡ ಈ ಥರ ಪಾತ್ರಗಳನ್ನು ನಾವು ನೆನೆಸ್ಕೊಂಡಾಗ ಖಂಡಿತ ಒಳ್ಳೆ ಸಮಾಜವನ್ನು ಕಟ್ಬೋದು ಅನ್ನೋ ಉದ್ದೇಶ ನಾವು ವನಿತೆಯರಾಗಿದೆ. ಅಷ್ಟೇ ಅಲ್ಲ, ಜೊತೆಗೆ ನಾವು ಒಂದೊಂದ್ಸರಿ ಎಲ್ಲ ಸೇರಿಕೊಂಡಾಗ ಒಬ್ಬೊಬ್ಬರು ತಿಂಡಿ ಮಾಡ್ಕೊಂಡು ಬರ್ತೀವಿ. ಸೊ ಎಲ್ಲ ಮನೆ ರುಚಿನೂ ನೋಡ್ತೀವಿ. ಯಾವುದೇ ಭೇದ ಭಾವ ಇದೆ, ಜಾತಿ ಧರ್ಮ ಇದೆ, ಭಾಷಾ ಭಾವ ಇದೆ, ನಾವೆಲ್ಲ ಸೇರ್ಕೊಂಡಿದ್ವಿ. ಇದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಮತ್ತಷ್ಟು ಕಾರ್ಯಕ್ರಮಗಳೊಂದಿಗೆ